ಚಿನಕುರಳಿ ಬಿಜಿಎಸ್ ಎಜುಕೇಷನ್ ಶಾಲೆಯಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಪದವಿ ಪ್ರದಾನ ಕಾರ್ಯಕ್ರಮ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಕಾರ್ಯಕ್ರಮವನ್ನು ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆಯನ್ನು ನೆರವೇರಿಸಿ ಪುಷ್ಪಾರ್ಚನೆಯನ್ನು ಮಾಡಿ ತಾಲೂಕಿನ ಪತ್ರಕರ್ತರ ಜೊತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಚನ್ನಮಾದೇಗೌಡ, ಹಿರಿಯ ಪತ್ರಕರ್ತರಾದ ಜಯರಾಮ್, ಕೃಷ್ಣೇಗೌಡ, ನಾಗಸುಂದರ್, ರವಿಕುಮಾರ್ ಮತ್ತು ಮಧು ಬಿ ಗೌಡ, ಬೀರಶೆಟ್ಟಹಳ್ಳಿ, ಸಂಕನಹಳ್ಳಿ ಉದ್ಯಮಿ ರವಿಕುಮಾರ್ ಉಪಸ್ಥಿತರಿದ್ದರು. ಪೋಷಕರೇ, ಎಲ್ಲ ಪುಟಾಣಿ ಮಕ್ಕಳೇ, ಪೋಷಕ ಮಾತಾಡಿದಂಥ ಎಲ್ಲ ಮಹನೀಯರು ಇವತ್ತಿನ ಕಾರ್ಯಕ್ರಮದ ವಿಶಿಷ್ಟ ಮತ್ತು ವೈವಿಧ್ಯಮಯದ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಬಹುಶಃ ಅವರೆಲ್ಲರೂ ಹೇಳಿದಾಗೆ ನಾವೆಲ್ಲ ಡಿಗ್ರಿ ಮುಗಿಸಿ ನಿಮ್ಮ ಲೆವೆಲ್ಗೆ ಈ ಕಪ್ಪು ಡಾಕ್ಟರ್ 25 ವರ್ಷ ಕನಿಷ್ಠ ಬೇಕಾಗಿತ್ತು. ಅದೇನು ನಾವು ಪ್ರೊಫೆಸರ್ಗಳು ತಾಜಾ ಹೊಡಿತಾ ಇದ್ವಿ, ಈ ಥರ ಹೇಳ್ತಾ ಇದ್ವಿ. ಹಂಗೆಲ್ಲ ಮಾಡಿದ್ರು ಕೂಡ ಕನಿಷ್ಠ 25 ವರ್ಷ ಬೇಕಾಗಿತ್ತು. ನಾವು ಡಿಗ್ರಿ ಮಾಡಿದ್ವಿ. ಯಾಕೆ ನಿಮ್ಮ ಮೇಡಮ್ ಇರೋದ್ರಲ್ಲ ಇಲ್ಲಿ ಅವ್ರು ಯಾವ ವರ್ಷಕ್ಕೆ ಸಿಕ್ತು ಅಂತ ಕೇಳಿ ಈ ಪದವಿ ಪ್ರದಾನ ಅಂದರೆ ಬಹುಶಃ ನಿಮ್ಮ ಪೋಷಕರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮಂಥ ಪುಣ್ಯಶಾಲೆಗಳು ಬೇರೆ ಯಾರೂ ಇಲ್ಲ. ಪ್ರಿ-ಕೆಜಿ, LKG, UKG ಮುಗಿದಿದ್ದಾಗಿದೆ ಅವ್ರಿಗೆ ಒಂದು ಪದವಿ ಪ್ರದಾನ ಮಾಡ್ಕೊಡ್ತಾ ಇದ್ದೀವಿ ನಮ್ಮ ಶಿಕ್ಷಣ ಸಂಸ್ಥೆಗೆ. ರಮೇಶ್ ಅಣ್ಣ ಹೇಳಿದಾಗೆ ಬೇರೆ ಯಾವ ಶಿಕ್ಷಣ ಸಂಸ್ಥೆಗಳು ಮಾಡಲ್ಲ, ನಮ್ಮಲ್ಲೇ ಕೆಲವು ಶಿಕ್ಷಣ ಸಂಸ್ಥೆ ಮಾಡುತ್ತಾ. ನಾನು ಇದು ಪ್ರಾರಂಭದಲ್ಲಿ ಹೇಗಿದ್ರಲ್ಲಿ ಪ್ರಾರಂಭ ಮಾಡ್ತೇನೆ. ಕಾರಣ ಏನಂದರೆ ಅದು ICSE ಸಿಲೆಬಸ್. ICSE ಮಕ್ಕಳುಗಳಿಗೆ ಬಹುಶಃ ಹೊಸ ವಿಧಾನಗಳನ್ನು ಕೊಡ್ತಾ ಇದ್ರೆ ಆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ರೂಢಿಸ್ತಾರೆ.
ಅದು ಮಾಡಿದ್ಮೇಲೆ ನನಗೆ ಯೋಚನೆ ಬಂತು, ಬೇರೆ ಇಂಗ್ಲೀಷ್ ಶಾಲೆಗಳು ಏನು ಪ್ರಾಬ್ಲಮ್ ಮಾಡಿದ್ದೋ ಆ ಮಕ್ಕಳಿಗೂ ಮಾಡೋಣ ಅಂತ ಅದು 100 ವರ್ಷದಿಂದ ಶುರು ಮಾಡಿದ್ರು. ಬಹುಶಃ 10 ವರ್ಷಗಳಿಂದ ನಿರಂತರವಾಗಿ ಈ ಪದವಿ ಪ್ರದಾನವನ್ನು ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ಮೂಲ ಕಾರಣ ಏನು ಅಂತ ನಮ್ಮ ಶಿಕ್ಷಕರಾಗಿರ್ಬೋದು, ಆದರೆ ಇದ್ರ ಜೊತೆಗೆ ಪೋಷಕರಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಮಾತಾಡ್ತಾ ಕೃಷ್ಣೇಗೌಡ ಆಗ್ಬೋದು, ಜಲಗೌಡ ಆಗ್ಬೋದು, ಜನ್ಮದೇಗೌಡ ಆಗ್ಬೋದು, ಯಾರೇ ಆಗಲಿ ಅವರೆಲ್ಲ ಹೇಳಿದ್ದೆ ಏನಂದ್ರೆ ಅಭಿವೃದ್ಧಿಗಿರಿ ಶಿಕ್ಷಣ ಸಂಸ್ಥೆಯ BJS ಶಾಖೆ ಹೇಗಿರಿನಲ್ಲಿ ವಿಶೇಷವಾದಂಥ ವೈವಿಧ್ಯವಾದ ಕಾರ್ಯಕ್ರಮವನ್ನು ಆಚರಿಸ್ತಾರೆ. ನಾವು ಯಾವುದೇ ಹೊಸ ಯೋಜನೆಗಳನ್ನು ರೂಪಿಸಿದ್ರು ಕೂಡ ಅದಕ್ಕೆ ಪೂರಕವಾಗಿ ಕೈಗೆ ಸಪೋರ್ಟ್ ಕೊಡೋರು ಯಾರು? ಪೋಷಕರು. ಆ ಮಹಾನುಭಾವರು ಏನಾದರೂ ಕೂಡ ನಾವು ಹೇಳುವಂಥ ಕಾರ್ಯಗಳಿಗೆ ಸರಿಯಾದ ರೀತಿ ಸಹಕಾರ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಸುಂದರವಾದ ಕಾರ್ಯಕ್ರಮ ನಾವು ಮಾಡಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಚಿನ್ನದ ಜಾಣದಲ್ಲಿ ಮಾಡ್ತೀವಿ, ಎಲ್ಲ ಪೋಷಕರು ಕೂಡ ಅವ್ರ ಮಕ್ಕಳನ್ನು ತಯಾರು ಮಾಡೋಕ್ಕೆ ಅವಕಾಶ ಇದೆ. ವಿಜ್ಞಾನ ಮೇಳ ಮಾಡ್ತೀವಿ, ನಿಮಗೆಲ್ಲ ಗೊತ್ತು. ಬಹುಶಃ ಬೆಳಿಗ್ಗೆ ಒಂದು 10 ಗಂಟೆಗೆ ಸ್ಟಾರ್ಟ್ ಆಗಿ 4 ಗಂಟೆಗೆ ವಿಜ್ಞಾನ ಮೇಳ ನೋಡ್ಕೊಂಡು ಬರೋದು. ಇನ್ನು ಮಕ್ಕಳ ಸಂತೆ ಕಾರ್ಯಕ್ರಮ ಮಾಡ್ತೀವಿ, ನೀವೆಲ್ಲ ನೋಡ್ತೀವಿ. ಎಲ್ಲ ಪತ್ರಕರ್ತ ಸಂತೆ ಕೂಡ ಬಂದಿದ್ವಿ. ನಮ್ಮ ಜಾರಮಣ ಕೋಡಿ ಕೂಡ ತಗೊಂಡೋಗ್ಬಿಡ್ಲಿಲ್ಲ. ಅಂದ್ರೆ ಬಹುಶಃ ಕೋಡಿ ತಗೊಳ್ಳೋ ಉದ್ದೇಶ ಅಲ್ಲ ಅವ್ರದ್ದು, ಕೋಡಿ ಮಾರಾಟ ಮಾಡಿದಾರ ಹುಡುಗಿ ಅಥವಾ ಪೋಷಕರು ಹೇಗೆ ವ್ಯಾಪಾರ ಮಾಡ್ತಾರೆ ಅನ್ನುವಂಥ ಕಲೆಯನ್ನು ತಿಳ್ಕೋಬೇಕಾಗಿತ್ತು. ಅವ್ರಿಗೆ ಗೊತ್ತಿತ್ತು ಅವ್ರ ಮಗು ಹೇಗೆ ಮಾಡುತ್ತೆ ಅನ್ನೋ ಕಾಲಕ್ಕೆ ಬಹುಶಃ ಆ ಕೆಲಸ ಮಾಡೋದು. ಅಂದ್ರೆ ಬರೀ ಓದೋದಷ್ಟೇ, ಬರೆಯೋದಷ್ಟೇ, ಡಿಗ್ರಿ ಕೊಡೋದಷ್ಟೇ, ರ್ಯಾಂಕ್ ಬರೋದಷ್ಟೇ ಆಗ್ಬಾರ್ದು. ರಮೇಶನ್ ಅವ್ರು ಒಳ್ಳೆ ಮಾತಾಡೋದು ನನಗೆ ಇನ್ನೂ ನೆನಪಿದೆ. ರಮೇಶನ್ ಒಂದು 8-10 ವರ್ಷಗಳ ಹಿಂದೆ ಕಾಣಿಸುತ್ತೆ. ಅವ್ರನ್ನು ಇಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ. ಪಾಂಡುಪುರಕ್ಕೆ ಬಂದು ಒಂದು ದಿವಸ ಅವ್ರ ಸ್ಟೈಲ್ ಕನ್ನಡ ಅಂತ ಸ್ವಾಮಿ ಎಲ್ಲಕ್ಕೂ ಕಲಾಕ್ ಸಿಗ್ತಾ ಇರಲಿಲ್ಲ, ಯಾವುದು ಇಂಟರ್ಲಾಕ್ ಆಗ್ತಾ ಇದೆ. ಅವರು ಎಲ್ಲ ಗಲೀಜ್ ಆಗುತ್ತೆ ಅಂತ ಅವ್ರು ನಮ್ಗೆ ಹೇಳ್ತಂತ ಕಿವಿ ಮಾತು ಹೇಗಿತ್ತು ಅಂದ್ರೆ, ಎಲ್ಲ ಸುಂದರ ಮಾಡ್ತಾ ಇದ್ರಿ, ಮಕ್ಕಳು ಆಟ ಆಡೋದು ಎಲ್ಲಿ ಇದ್ರು ನಮ್ಗೆ ಕುಳಿತು ಓದಲ್ವಾ? ಬರೀ ಓದೋ ಕಡೆ ಅಷ್ಟೇ ಗಮನ ಕೊಡೋದು, ಚಟುವಟಿಕೆ ಕಡೆ ಅಷ್ಟೇ ಗಮನ ಕೊಡೋದು, ಕ್ರೀಡಾಶಕ್ತಿ ಬಗ್ಗೆನೂ ಕೂಡ ನಾವು ಮಕ್ಕಳು ಬೆಳೆಸಬೇಕಾಗುತ್ತೆ. ರಚನೆಗೆ ಅವ್ರಿಗೆ ತಕ್ಷಣ ಹೇಳಿದೆ, ಇಲ್ಲೇ ಪಕ್ಕದ ಸ್ಟೇಡಿಯಂ ಇದೆ, ನಮ್ಮ ಮೇಡಮ್ನೆಲ್ಲ ನಿಧಾನಕ್ಕೆ ಕೂಡ ಆಟ ಆಡ್ಕೊಂಡು ಸುಮ್ಮನೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಯಾರಿಗೆ ನಾವು ಮಾಡಬೇಕು ಅನ್ನೋ ಯೋಚನೆ ಅಂದ್ರೆ ನಿಸ್ಸಂಕೋಚವಾಗಿ ಹೇಳುವಂತ ಮನಸ್ಸಿದೆಯಲ್ಲ, ಅವತ್ತೇ ಅವ್ರು ನನಗೆ ತುಂಬಾ ಪ್ರೀತಿಯಾಗಿತ್ತು. ಅದಕ್ಕೆ ಮುಂಚೆ ನಾನು ಹಾಯ್ ಬಾಯ್ ಅನಿಸ್ತಾ ಇದ್ದೆ. ಅವತ್ತು ನನಗೆ ಯಾವಾಗ ಒಂದು ಕಿವಿ ಮಾತನ್ನು ಹೇಳಿದ್ರು, ಬಹುಶಃ ಅವ್ರು ನಮ್ಮ ಮುಂದಿನ ಮಾರ್ಗದರ್ಶನ. ಹಾಗಾಗಿ ನಮ್ಮ ಈ ಶಾಲೆ ಇಷ್ಟೆಲ್ಲ ಚೆನ್ನಾಗಾಗಿದೆ ಅಂದ್ರೆ ಅದಕ್ಕೆ ಬೆನ್ನೆಲುಬು ಪೋಷಕರು. ಯಾಕೆಂದ್ರೆ ನಮ್ಮ ಅಭಿವೃದ್ಧಿ ಚಿಕ್ಕುಡಿಯ ಪೋಷಕರು ತುಂಬಾ ಸರಿ ಗಮನಿಸಿದೆ. ಅವ್ರ ಮಕ್ಕಳಿಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ತಯಾರು ಮಾಡ್ಕೊಂಡು ಬರ್ತಾರೆ. ನೀವು ಆ ಡ್ರೆಸ್ ಎಲ್ಲಿರ್ತೋ, ಆ ವೇಷಭೂಷಣಗಳು ಎಲ್ಲಿರ್ತೋ, ಅದೆಷ್ಟು ಖರ್ಚಾಗುತ್ತೋ ಒಂದು ಗೊತ್ತಿರೋದಿಲ್ಲ. ಆದ್ರೆ ಪ್ರತಿಯೊಬ್ಬರೂ ಕೂಡ ಪೈಪೋಟಿಯಿಂದ ಮಕ್ಕಳನ್ನು ತಯಾರು ಮಾಡ್ಕೊಂಡು ಬರ್ತಾರೆ. ಬಹುಶಃ ಇದೆಲ್ಲ ನೋಡಿದಾಗ ಅನಿಸುತ್ತೆ, ನಮ್ಮ ಕಾಲಕ್ಕೆ ನಮ್ಮ ತಂದೆಗೆ ಈಗ ಇವತ್ತು ನನಗೆ ಪದವಿ ಪ್ರದಾನ ಆಗ್ತದೆ, MA ಸರ್ಟಿಫಿಕೇಟ್ ಕೊಡ್ತಾರೆ ಬಾ ಅಂತಂದ್ರೆ ಅದೆಲ್ಲ ಕೆಲಸ ನೋಡೋದು ಗದ್ದೆ ಕೆಲಸ ಅಂತ ಹೇಳ್ತೀನಿ. ಆ ಕಾಲಕ್ಕೆ ಅಂದ್ರೆ ನಮ್ಮ ಪೋಷಕರು ಯಾವತ್ತೂ ಕೂಡ ನಮಗೆ ಓದಿ ಡಿಗ್ರಿ ತಗೊಳ್ಳಿ ಮುಂದೆ ಬನ್ನಿ ಅಂತ ಹೇಳಿದಂತ ಜಾಯಮಾನ ಇರಲೇ ಇಲ್ಲ. ಆದ್ರೆ ಮಕ್ಕಳ ನೀವೆಂತ ಅದೃಷ್ಟವಂತರು ಗೊತ್ತಾ, ನಿಮ್ಮ ತಂದೆ ತಾಯಿಗಳಿಗೆ ನಿಮಗೆ ನೀವೇನು ಕೇಳ್ತೀರಿ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. ಯಾವ ತರದ ಅವಕಾಶಗಳು ಬೇಕೋ ಅದೆಲ್ಲವೂ ಒದಗಿಸೋದಕ್ಕೆ ಇಷ್ಟಪಡ್ತಾರೆ. ನಿಮ್ಮ ವಸ್ತು ವಿನ್ಯಾಸಗಳಿದೆಯಲ್ಲ, ನಾಳೆ ಒಂದು ಡ್ರೆಸ್ ಬೇಕು, ನಾಳೆ ಬೆಳಿಗ್ಗೆ ರೆಡಿ ಅಂದ್ರೆ ಈ ತರದ ಸವಲತ್ತುಗಳನ್ನು ಪೋಷಕರು ಮಕ್ಕಳುಗಳಿಗೆ ಉದಾರವಾಗಿ ಕೊಡೋದ್ರಿಂದ ಮಕ್ಕಳ ಮನಸ್ಸು ಕೂಡ ಪ್ರಫುಲ್ಲವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಉಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ಕೊನೆಗೆ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಎಲ್ಲ ಪೋಷಕರು ಬಂದಿದ್ದೀರಿ, ಈಗ ಮಕ್ಕಳಿಗೆ ಪದವಿ ಪ್ರದಾನ ಮಾಡ್ತೀವಿ. ನೆನಪಿರಲಿ, ಈಗ ಒಂದು ಪ್ರಮಾಣ ಕೂಡ ಸ್ವೀಕಾರ ಮಾಡ್ತಾರೆ. ಪದವಿ ಪ್ರಮಾಣ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ಮಧುಸರ್ ರವರು, ರಾಮಕೃಷ್ಣೇಗೌಡ್ರೆ, ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಚನ್ನಮಹದೇಗೌಡ್ರೆ, ಹಾಗೆ ಹಿರಿಯ ಪತ್ರಕರ್ತರಾದ ಜಯರಾಮ್ ಸರ್ ಅವರೇ, ಕೃಷ್ಣೇಗೌಡ್ರೆ, ರವಿಕುಮಾರ್ ಅವರೇ, ನಾಗಸುಂದರ್ ಅವರೇ, ಹಾಗೆ ಇನ್ನೊಬ್ಬರು ಪತ್ರಕರ್ತರು ರವಿಕುಮಾರ್, ಸಂಕಳ್ಳಿ ರವಿಯಣ್ಣವರವರೇ, ಶಾಲೆಯ ಮಕ್ಕಳು ಹಾಗೂ ಪೋಷಕ ವೃಂದದವರೇ, ನಾನು ಸುಮಾರು ಕಾರ್ಯಕ್ರಮಗಳಿಗೆ ಈ ಶಾಲೆಗೆ ಬಂದು ಹೋಗ್ತಾನೆ ಇದ್ದೀನಿ. ಒಂದೊಂದು ಕಾರ್ಯಕ್ರಮಗಳು ಕೂಡ ಒಂದೊಂದು ವಿಭಿನ್ನ ರೀತಿಯ ರೂಪಗಳನ್ನ ಪಡ್ಕೊತಾ ಹೋಗ್ತಾ ಇದೆ. ನಮಗೆ ಇಂಥ ಶಾಲೆಗಳಲ್ಲಿ ಓದಲಿಲ್ವಲ್ಲ ಅನ್ನೋ ಒಂದು ಕೊರಗು ಕೂಡ ನನ್ನನ್ನು ಕಾಡ್ತಾ ಇದೆ.
ನನಗೇನಾದ್ರು ಚಿಕ್ಕ ಬಾಲ್ಯ ಇದ್ದರೆ ನನ್ನ ತಂದೆ ತಾಯಿಗಳಿಗೆ ಹೇಳಿ ನಾನು ಈ BGS ಶಿಕ್ಷಣ ಸಂಸ್ಥೆಯಲ್ಲಿ ನನ್ನನ್ನು ವಿದ್ಯಾಭ್ಯಾಸ ಕೊಡಿಸಿ ಅಂತ ನಾನು ನನ್ನ ತಂದೆ ತಾಯಿಗಳನ್ನ ಕೇಳ್ಕೊಳ್ಳೋ ಈಗ ನನಗೆ ಆಸೆ ಆಗ್ತೈತೆ. ಆದರೆ ಅದು ಅವಕಾಶ ಸಿಗಲ್ಲ. ಸಿಕ್ಕಿರೋ ಮಕ್ಕಳುಗಳು ಇಂಥ ಒಳ್ಳೆ ಅವಕಾಶನ ಉಪಯೋಗ ಮಾಡಿಸ್ಕೊಂಡು ಅವರು ಸಿಗ್ತದೆ, ಅದು ನನ್ನ ಮಕ್ಕಳಿಗೆ ಸಿಗ್ತದೆ ಅಷ್ಟೇ, ನನಗೆ ಸಿಗಲ್ಲ ಇಂಥ ಅವಕಾಶ. ಖಂಡಿತ ಆಯ್ತು. ಇಂಥ ಒಳ್ಳೆ ಅವಕಾಶ ಚಿಕ್ಕ ಪುಟಾಣಿ ಮಕ್ಕಳುಗಳು ಈ ಶಾಲೆಯಲ್ಲಿ ಸಿಗುವಂಥ ಎಲ್ಲ ಸವಲತ್ತುಗಳನ್ನ ಪಡ್ಕೊಂಡು ಒಳ್ಳೆ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಈ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳ ಆಧಾರದಲ್ಲಿ ನಮಸ್ಕರಿಸ್ತಾ, ರಾಮಕೃಷ್ಣೇಗೌಡ ಸರ್ ಅವರಲ್ಲಿ ನಮಸ್ಕರಿಸ್ತಾ, ಈ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಹಿರಿಯರೇ, ಹಾಗೆ ಈ ಕಾರ್ಯಕ್ರಮದ ಆಸರಾಗಿರುವಂಥ ಪ್ರೀತಿಯ ಮಕ್ಕಳೇ ಮತ್ತು ಪೋಷಕರೇ, ಇವತ್ತು BGS ಶಿಕ್ಷಣ ಸಂಸ್ಥೆಯಲ್ಲಿ ಗ್ರಾಜ್ಯುಯೇಷನ್ ಡೇ ಆಚರಣೆ ಮಾಡ್ತಾಗಿದೆ. ಈ ಶಾಲೆಯ ವಿಶೇಷ ಕಾರ್ಯಕ್ರಮ ಇದು. ಯಾಕೆಂದರೆ ಗ್ರಾಜ್ಯುಯೇಷನ್ ಡೇನ ನಾವು ಬಹುತೇಕ ಯಾವ ಶಾಲೆಗಳಲ್ಲೂ ಹೆಚ್ಚು ಮಾಡಲ್ಲ. ಗ್ರಾಜ್ಯುಯೇಷನ್ ಡೇ ಅಂದರೆ ಮಕ್ಕಳು ಪದವಿ ಸ್ವೀಕಾರ ಮಾಡುವಂಥ ಕಾರ್ಯಕ್ರಮ. ಈ ಪದವಿಗಳನ್ನ ನೋಡಿ, 1ನೇ ಕ್ಲಾಸ್ 2ನೇ ಕ್ಲಾಸಲ್ಲೇ ಮಕ್ಕಳಿಗೆ ಪದವಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಂದರೆ ಇದು ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ಮಾಡ್ತಿರುವಂಥದ್ದು. ನಾವೆಲ್ಲ ಓದಬೇಕಂದ್ರೆ ಪದವಿ ತಗೋಬೇಕಂದ್ರೆ ಡಿಗ್ರಿ ಅಥವಾ MA ಮಾಡಿದಂಥ ಸಂದರ್ಭದಲ್ಲಿ ಎಜುಕೇಷನ್ ಡೇ ಮಾಡಿ ನಮಗೆ ಪದವಿ ಸ್ವೀಕಾರ ಕಾರ್ಯಕ್ರಮ ಮಾಡ್ತಿದ್ರು. ಆದರೆ ನಾವು BGS ಶಿಕ್ಷಣ ಸಂಸ್ಥೆ ಬಾಲ್ಯದಲ್ಲೇ ನಮ್ಮ ಮಕ್ಕಳಿಗೆ ಗ್ರಾಜ್ಯುಯೇಷನ್ ಡೇ ಏನು ಅದ್ರ ಬಗ್ಗೆ ಅರಿವು ಪ್ರಧಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಹಿಂದೆ ಸ್ನಾತಕೋತ್ತರ ಪದವಿ ಪಡೆಯುವಂಥ ಮಕ್ಕಳನ್ನ ಇವ್ರನ್ನ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪದವಿ ಪ್ರಮಾಣ ಮಾಡ್ತಿದ್ದು ನಾವು ಕಾಣಬಹುದಾಗಿದೆ. ಆದರೆ ಇವಾಗ LKG UKG ತರಗತಿ ಪಾಸ್ ಆಗಿರೋಂಥ ಮಕ್ಕಳಿಗೆ ಅದೇ ರೀತಿ ಪದವಿ ಪ್ರದಾನ ಮಾಡ್ತಾ ಇರೋದು ಸ್ವಾಗತಾರ್ಹವಾದದ್ದು. ಇದೇ ರೀತಿ ಗೌರವ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ರಾಮಕೃಷ್ಣೇಗೌಡ ಅವರು ಚಿನ್ನದ ಜಗಳಿ, ಮಕ್ಕಳ ಸಂತೆ ಮತ್ತೆ ವಿಜ್ಞಾನ ವಸ್ತು ಪ್ರದರ್ಶನ ಈ ರೀತಿ 10 ರಚನಾತ್ಮಕ ಕಾರ್ಯಕ್ರಮ ರೂಪಿಸುವ ಮೂಲಕ BGS ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅಪಾರ ಶ್ರಮಿಸುತ್ತಿದ್ದಾರೆ. ಇದಕ್ಕೆ ಉದಾಹರಣೆ ಎಂಬಂತೆ ಮೊನ್ನೆ ಬಂದಂತ PUC ಫಲಿತಾಂಶದಲ್ಲಿ 100% ಫಲಿತಾಂಶ BGS ಅಲ್ಲಿ ಪಡೆದಿದೆ. ಅದೇ ರೀತಿ ಏಪ್ರಿಲ್ 24ರಂದು ಬರುವಂತ SSLC ಕೂಡ 100% ರಿಸಲ್ಟ್ ಬರೋ ಎಲ್ಲ ಅವಕಾಶಗಳು ಇದೆ. ಹೀಗಾಗಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಾಕಷ್ಟು ಶ್ರಮಿಸ್ತಿರೋ ಡಾಕ್ಟರ್ ರಾಮಕೃಷ್ಣೇಗೌಡರು ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಜೊತೆಗೆ BGS ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಸಂಸ್ಕೃತಿ ಮತ್ತೆ ಸಂಸ್ಕಾರ ಕಲಿಸೋ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲದೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಅವ್ರನ್ನ ಪ್ರೇರೇಪಣೆ ಮಾಡಲಾಗ್ತಾ ಇದೆ. ಹೀಗಾಗಿ 2 ಮಾತು ಹೇಳ್ಕೊಟ್ಟು